ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ನಾವು ಲದಾಖ್ ಟ್ರಿಪ್ ಮುಗಿಸಿ ತುಂಬ ದಿನ ಆಯಿತು. ಅದು ಸುಮಾರು ಜನ ಮೆಸೇಜ್ ಆಗ್ತಿದ್ರಿ, ಅಣ್ಣ ಎಷ್ಟು ಖರ್ಚಾಯಿತು, ಯಾವ ಊರಿಂದ ಹೋಗಿದ್ರಿ, ಯಾವ ಊರಿಂದ ಇಲ್ಲ ಅಂತೇಳಿ ಸುಮಾರು ಜನ ಕೇಳ್ತಾ ಇದ್ರಿ. ಅದಕ್ಕೆ ಡೀಟೇಲ್ ಆಗಿ ಹೇಳೋಣ ಅಂತೇಳಿ ವಿಡಿಯೋ ಮಾಡ್ತಿರೋದು. ಮೊದಲು ನಮ್ಮೂರಿಂದ ಹೋದ್ವಿ, ಅಂದರೆ ಕನಗಿರಿಯಿಂದ ಬಿಜಾಪುರ ಟು ಸೊಲ್ಲಾಪುರ ಟು ಧೂಲೆ ಟು ಮಧ್ಯಪ್ರದೇಶ, ಆಮೇಲೆ ಅಲ್ಲಿಂದ ಕೋಟಾ, ಅಜ್ಮೀರ್ ಮುಗಿಸಿ ರಾಜಸ್ಥಾನ್ ಮುಗಿಸ್ಕೊಂಡು ಸೀದಾ ಪಂಜಾಬ್ಲಿಂದ ಸೀದಾ ಕಾಶ್ಮೀರ್, ಜಮ್ಮು ಕಾಶ್ಮೀರ್, ಈ ರೀತಿ ಜಮ್ಮು ಕಾಶ್ಮೀರ್ ಮುಗಿಸ್ಕೊಂಡು ಆಮೇಲೆ ಶ್ರೀನಗರ್, ಅಲ್ಲಿಂದ ಮತ್ತೆ ಲದಾಖು, ಈ ರೀತಿ ಈ ರೂಟಲ್ಲಿ ಹೋದ್ವಿ. ಲದಾಖ್ ಟು ಮನಾಲಿ ಟು ಚಂಡೀಗಢ ಟು ಈ ತರ ಡೆಲ್ಲಿ, ಈ ರೀತಿಯಾಗಿ ರಿಟರ್ನ್ ಬಂದಿದ್ದು ನಾವು. ಎಷ್ಟು ದಿನ ಆಯ್ತಂದ್ರೆ 13 ದಿನ ಆಯ್ತು ನಾವು ಹೋಗಿ ಬರೋದಕ್ಕೆ. ಖರ್ಚು ವೆಚ್ಚಗಳು ಎಷ್ಟಾಯ್ತಂದ್ರೆ, ಪೆಟ್ರೋಲ್ ಬಂದ್ಬಿಟ್ಟು ನಮ್ದು ಬಂದಿರೋದು ಗಾಡಿ ಎಕ್ಸ್ಪಲ್ಸ್ 200 4V ಹೀರೋ. ಪೆಟ್ರೋಲ್ ಬಂದ್ಬಿಟ್ಟು ಸಮಥಿಂಗ್ ಅರೌಂಡ್ 26,000 ಸಮಥಿಂಗ್ ಏನೋ ಪೆಟ್ರೋಲ್ದೆಲ್ಲ ಖರ್ಚಾಯ್ತು. 6,118 ಕಿಲೋಮೀಟರ್ ಇತ್ತು ಗಾಡಿ. ಸರ್ವಿಸ್ ಏನು ಮಾಡಿಸಿಲ್ಲ, ಸರ್ವಿಸ್ ಬಂದ್ಮೇಲೆ ಮಾಡಿಸಿದ್ ನಾವು. ಅಂದ್ರೆ ಸಿಂಥೆಟಿಕ್ ಆಯಿಲ್ ಅಂತ ಹೇಳ್ಬಿಟ್ಟು 6,000 ಕಿಲೋಮೀಟರ್ಗೆ ಸರ್ವಿಸ್ ಇತ್ತಂತೆ. ಹಾಗಾಗಿ ರಿಟರ್ನ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಸರ್ವಿಸ್ ಮಾಡಿಸಿದ್ ನಾನು ವೆಹಿಕಲ್. ಆಮೇಲೆ ನಮ್ದು ಖರ್ಚು ವೆಚ್ಚಗಳು ಹೆಂಗಪ್ಪ ಅಂತಂದ್ರೆ, ಇಲ್ಲಿಂದ ಹೋಗಿದ್ದು ರೂಮು ಮಾಡ್ಕೊಂಡಿದ್ವಿ, ಕೆಲವೊಂದ್ ಕಡೆ ಬಂಕಲ್ ಮಲ್ಕೊಂಡಿದ್ವಿ, ಕೆಲವೊಂದ್ ಕಡೆ ರೂಮ್ ಎಲ್ಲ ಮಾಡ್ಕೊಂಡು ಅಲ್ಲೇ ಸ್ಟೇ ಆಗಿದ್ವಿ. ಅಂದ್ರೆ ಸೇಫ್ಟಿ ಇರ್ಬೇಕಲ್ಲ, ಹಾಗಾಗಿ ನಾವು ಇದು ಮಾಡ್ಕೊಂಡಿದ್ದೆ ಅಷ್ಟೇ, ಬೇರೆ ಏನಿಲ್ಲ. ಟೆಂಟ್ ತಗೊಂಡೋಗಿದ್ವಿ, ಬಟ್ ಟೆಂಟ್ ಹಾಕಕ್ಕೂ ಟೈಮ್ ಇದ್ದಿಲ್ಲ. ಅಂದ್ರೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇತ್ತು, ಹೆವಿ ಬಿಸಿಲಿತ್ತು. ಹಾಗಾಗಿ ಟೆಂಟ್ ಹಾಕಕ್ಕೂ ನಮಗೆ ಟೈಮ್ ಸಿಗಲಿಲ್ಲ. ಅಂದ್ರೆ ಡೇ ಜರ್ನಿ ಮಾಡಕ್ ಆಗಲ್ಲ, ನೈಟ್ ಜರ್ನಿ ಅಷ್ಟ ಮಾಡ್ತಿದ್ವಿ ಜಾಸ್ತಿ ನಾವು. ಅಲ್ಲಿಂದ ಊಟದ್ದೆಲ್ಲ ಹೊರಗಡೆ ಡಾಬಾದಲ್ಲೇ ಆಯ್ತು, ಆಮೇಲೆ ಹೋಟೆಲ್ ಆಯ್ತು. ಅಂದ್ರೆ 1 ಟೈಮ್ 2 ಟೈಮ್ಸ್ ಎಲ್ಲ ಊಟ ಮಾಡ್ತಾ ಇದ್ವಿ ಚೆನ್ನಾಗಿ. ಬಟ್ ಜರ್ನಿ ಎಲ್ಲ ತುಂಬಾ ಚೆನ್ನಾಗಾಯ್ತು. ಯಾರು ಹೋಗೋದಿತ್ತಂದ್ರೆ, ಏನಾದ್ರು ಹೆಲ್ಪ್ಫುಲ್ ಬೇಕಿತ್ತಂದ್ರೆ DM ಮಾಡಿ ನನಗೆ, ನಾನು ಬೇಕಾದ್ರೆ ಹೇಳ್ತೀನಿ ಯಾವ ತರ ಹೋಗ್ಬೇಕು, ಯಾವ ತರ ಇಲ್ಲ ಅಂತ ಹೇಳ್ಬಿಟ್ಟು. ನಮ್ದು ಅರೌಂಡ್ ಎಲ್ಲ ಸೇರ್ಬಿಟ್ಟು 48,000 ವರೆಗೂ ಬಂದಿದೆ. ಅಂದ್ರೆ ರೂಮ್ದಾಯ್ತು, ಊಟದ್ದಾಯ್ತು, ಗಾಡಿ ಪೆಟ್ರೋಲ್ದಾಯ್ತು, ಎನಿವನ್ ಎಲ್ಲದನ್ನು ಸೇರಿಬಿಟ್ಟು 48,000ವರೆಗೂ ಖರ್ಚು ಬಂತು ನಮ್ದು. ನೋಡಿ ಇಷ್ಟಂತಿದೆ. ನೀವು ಯಾರು ಹೋಗೋದಿತ್ತಂದ್ರೆ, ಏನಾದ್ರು ಇತ್ತಂದ್ರೆ ನನ್ ಮೆಸೇಜ್ ಹಾಕಿ, ನಾನು ಬೇಕಾದ್ರೆ